ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇಕ್ಬಾಲ್ ಹುಸೇನ್ ಮಾತಿಗೆ ಡಿಕೆ ಶಿವಕುಮಾರ್ ಕಿಡಿ. ಯಾವ ನಾಯಕತ್ವ ಬದಲಾವಣೆಯೂ ಇಲ್ಲ, ಯಾರು ಮಾಧ್ಯಮಗಳ ಮುಂದೆ ಹೋಗಬಾರದು ಅಂತ ಡಿಕೆಶಿ ಎಚ್ಚರಿಕೆ. ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡೋದಾಗಿ ವಾರ್ನಿಂಗ್. ನೋಟಿಸ್ ಆದರೂ ಕೊಡ್ಲಿ, ಏನಾದರೂ ಕೊಡ್ಲಿ, ಡಿಕೆ ಶಿವಕುಮಾರ್ ವಿಚಾರದಲ್ಲಿ ನಾನು ಹೇಳಿದ ಮಾತಿಗೆ ಬದ್ಧ. ನಾನು ಸುರ್ಜೇವಾಲಾಗೆ ಏನನ್ನು ಹೇಳಬೇಕೋ ಅದನ್ನು ಹೇಳ್ತೀನಿ ಎಂದರು ಇಕ್ಬಾಲ್ ಹುಸೇನ್. ರಾಜ್ಯದಲ್ಲಿ ಹೃದಯ ಡವಡವ, ಮತ್ತಷ್ಟು ಸಾವು. ದಿನದಿಂದ ದಿನಕ್ಕೆ ಕ್ಷಣ ಕ್ಷಣಕ್ಕೆ ಸಾವಿನ ಸಂಖ್ಯೆ. ಯುವಕರು, ವಯಸ್ಕರು, ವೃದ್ಧರು ಎಲ್ರಿಗೂ ಕಾಟ. ಭಯಕ್ಕೆ ಆಸ್ಪತ್ರೆಗಳತ್ತ ದೌಡಾಯಿಸಿದ್ದಾರೆ ಜನ. ತುಮಕೂರಲ್ಲಿ ಬಿಜೆಪಿ ಯುವ ಮೋರ್ಚಾ ಮುಖಂಡನಿಗೆ ಹೃದಯಾಘಾತ. ಶಿವಮೊಗ್ಗದಲ್ಲಿ ಸರ್ಕಾರಿ ವೈದ್ಯನೇ ಹಾರ್ಟ್ ಅಟ್ಯಾಕ್ಗೆ ಬಲಿ. ಮಾತ್ರೆ ಖರೀದಿಸ್ತಾ ಇದ್ದಾಗಲೇ ಚಿಕ್ಕಮಗಳೂರಿನ ವಿಶ್ವನಾಥ್ಗೆ ಹೃದಯಾಘಾತ. ಹಾರ್ಟ್ ಅಟ್ಯಾಕ್ಗಳ ಅಧ್ಯಯನಕ್ಕೆ ತಜ್ಞರ ತಂಡ ರಚನೆ. 10 ದಿನಗಳ ಒಳಗಾಗಿ ವರದಿ ಸಿದ್ಧಪಡಿಸಲು ತಯಾರಿ. ಸರ್ಕಾರ ರಚಿಸಿರೋ ತಜ್ಞರ ಸಮಿತಿಯತ್ತ ಎಲ್ಲರ ಚಿತ್ತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.